ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುಲಗಂಜಿಮಲೆ 77 ಮಲೆಗಳಲ್ಲಿ ನಾಟ್ಯವಾಡುವ ನಮ್ಮ ಮುದ್ದು ಮಾದಪ್ಪನಿಗೆ ಉಘೆ. ಆ ಮುದ್ದು ಮಾದಪ್ಪ ನೆಲೆಯಾಗಿರುವ ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದು ಈ ಒಂದು ಸಣ್ಣ ಕೆಲಸ ಮಾಡಿದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ. ನಮಸ್ಕಾರ ಎಲ್ಲರಿಗೂ. ಐಕಾನಿಕ್ ಟೆಂಪಲ್ಸ್ ಆಫ್ ಭಾರತ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನೀವು ಮಾದಪ್ಪನ ಭಕ್ತರಾಗಿದ್ದರೆ ಉಘೆಯ ಮಾದಪ್ಪ ಎಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿರುವ ಶ್ರೀ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯು ಬಂದದ್ದು ಶ್ರೀಶೈಲದಿಂದ. ಅವರು ಸುತ್ತೂರು ಗುಂತೂರು ಮಾರ್ಗವಾಗಿ ಬಂದು ಬೆಟ್ಟದಲ್ಲಿ ನೆಲೆ ನಿಂತರು. ಇಲ್ಲಿ ಅವರು ದುಷ್ಟ ರಾಕ್ಷಸ ಶ್ರವಣಾಸುರನ ಸಂಹಾರ ಮಾಡಿ ಈ ಪ್ರದೇಶದಲ್ಲಿದ್ದ ಎಲ್ಲ ಜನರನ್ನು ದುಷ್ಟನಿಂದ ರಕ್ಷಿಸಿದರು. ಈ ಮಲೆ ಮಹದೇಶ್ವರ ಬೆಟ್ಟವು ಒಂದು ದಟ್ಟವಾದ ಅರಣ್ಯ ಪ್ರದೇಶ. ಇಲ್ಲಿದ್ದ ಬೇಡಗಂಪಣ ಜಾತಿಯ ಕಾಡು ಜನರನ್ನು ದುಷ್ಟ ಶ್ರವಣಾಸುರನಿಂದ ರಕ್ಷಿಸಿ ಕಾಡು ಜನರನ್ನು ಒಕ್ಕಲಾಗಿ ಪಡೆದರು. ಇವತ್ತಿಗೂ ಸಸ್ಯಾಹಾರ ಊಟ ಪದ್ಧತಿಯನ್ನು ಅನುಸರಿಸುತ್ತಿರುವ ಈ ಬೇಡ ಜನಾಂಗದವರಿಗೆ ಮಲೆ ಮಹದೇಶ್ವರರು ಶಿವದೀಕ್ಷೆಯನ್ನು ಕೊಟ್ಟು ಅವರಿಂದಲೇ ಈಗಲೂ ದಿನನಿತ್ಯ ಪೂಜೆಯನ್ನು ಪಡೆಯುತ್ತಿದ್ದಾರೆ. ಈ ಶ್ರವಣಾಸುರನು ಮಾಂತ್ರಿಕ ವಿದ್ಯೆಯನ್ನು ಕಲಿತವನು. ತನ್ನ ತಂತ್ರ ಮಂತ್ರ ಶಕ್ತಿಯಿಂದ ಅಲ್ಲಿಯ ಜನರನ್ನು ಹಿಂಸಿಸುತ್ತಿದ್ದ. ಇವನನ್ನು ಮಹದೇಶ್ವರರು ಸಂಹಾರ ಮಾಡಿದ್ದರಿಂದ ಇವರನ್ನು ಮೈಕಾರ ಮಾದಪ್ಪ ಎಂದು ಕರೆಯುತ್ತಾರೆ. ಹೀಗಾಗಿ ಯಾವುದೇ ಮಾಟ ಮಂತ್ರಕ್ಕೆ ಗುರಿಯಾಗಿ ಕಷ್ಟ ಅನುಭವಿಸುತ್ತಿರುವ ಭಕ್ತರು ಮಾದಪ್ಪನ ಬೆಟ್ಟಕ್ಕೆ ಬಂದರೆ ಸಾಕು, ದುಷ್ಟರಿಗೆ ಶಿಕ್ಷೆಯಾಗುತ್ತದೆ, ಭಕ್ತರ ಸಂಕಷ್ಟ ಪರಿಹಾರವಾಗುತ್ತದೆ. ಕರ್ನಾಟಕ ರಾಜ್ಯವಲ್ಲದೆ ತಮಿಳುನಾಡಿನಿಂದಲೂ ಮೈಕಾರ ಮಾದಪ್ಪನ ಭಕ್ತರು ಇಂದಿಗೂ ಕೋಟ್ಯಾನುಕೋಟಿ ಸಂಖ್ಯೆಯಲ್ಲಿ ಬಂದು ಮಾದಪ್ಪನ ದರ್ಶನ ಪಡೆಯುತ್ತಿದ್ದಾರೆ. ಈ ನಮ್ಮ ಮುದ್ದು ಮಾದಪ್ಪನಿಗೆ ಹುಲಿವಾಹನ ಸೇವೆ, ಬಸವ ವಾಹನ ಸೇವೆ, ಚಿನ್ನದ ರಥ ಸೇವೆ, ಹಾಲರವಿ ಸೇವೆ, ಹೀಗೆ ಮುಂತಾದ ಸೇವೆಯು ಭಕ್ತಗಣಗಳು ಮಾಡುತ್ತಿದ್ದಾರೆ. ಆದರೆ ಅತಿ ಮುಖ್ಯವಾಗಿ ಮಾದಪ್ಪನು ಭಕ್ತರಿಗೆ ಸುಲಭವಾಗಿ ಒಲಿಯುವ ರೀತಿ ಎಂದರೆ ಅದು ವಿನಮ್ರ ಭಕ್ತಿಯಿಂದ ಭಕ್ತರು ಹಾಕುವ ಧೂಪ. ನಮ್ಮ ಜಾನಪದರು ಹೇಳಿರುವಂತೆ, ಕರೆದರು ಬರನಲ್ಲೋ ಸ್ವಾಮಿ, ಕೈಯೆತ್ತಿ ಕರೆದರು ಬರನಲ್ಲೋ, ಧೂಪವ ಹಾಕಿ ಕರೆದರು ನಮ್ಮ ದುಂಡುಳ್ಳು ಮಾದೇವನ ಎಂಬ ಸಾಲಿನಂತೆ ನಮ್ಮ ದುಂಡುಳ್ಳು ಮಾದಪ್ಪ ಬೇಗನೆ ಒಲಿಯುವುದು 1 ಕಾಸಿನ ಧೂಪಕ್ಕೆ. ಆದ್ದರಿಂದ ವಿನಮ್ರ ಭಕ್ತಿಯಿಂದ ಮನಃಪೂರ್ವಕವಾಗಿ ಆಮಲೆ ಮಾದಪ್ಪನನ್ನು ನೆನೆದು ಧೂಪ ಹಾಕಿದರೆ ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸುತ್ತಾನೆ ಎಂಬುದು ಭಕ್ತಗಣರ ನಂಬಿಕೆ. ಹೀಗಾಗಿ ವೀಕ್ಷಕರೇ, ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋದಾಗ ಮೊದಲು ಮಾದಪ್ಪನಿಗೆ ಧೂಪ ಹಾಕಲು ಮರಿಬೇಡಿ ಎನ್ನುತ್ತಾ ಮತ್ತೊಂದು ದೇವಸ್ಥಾನದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.